ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರನ್ನ ಕೊಡ್ತೀವಿ. ಮೊದಲು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೊಳ್ತೀವಿ, ಉಳಿದಿದ್ದನ್ನು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಮೊದಲು ನೀರನ್ನ ಸಂಗ್ರಹಿಸ್ತೀವಿ, ಸ್ಟೋರೇಜ್ ಮಾಡ್ತೀವಿ, ಆ ಬಳಿಕ ರಿಲೀಸ್ ಮಾಡ್ತೀವಿ, ಬಿಡುಗಡೆ ಮಾಡಲಾಗುತ್ತೆ. ನಾವು ಬದುಕಬೇಕು, ಅವರು ಕೂಡ ಬದುಕಬೇಕು, ಅನುಕೂಲತೆ ನೋಡಿಕೊಂಡು ನೀರನ್ನ ಹಂಚಿಕೆ ಮಾಡ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿಯಪ್ಪ, ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಗರಾಲಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾಡಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟ್ ತಮಿಳುನಾಡವ್ರಿಗೆ ಜಾಸ್ತಿ, ಕರ್ನಾಟಕದಿಂದ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು. ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ, ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ, ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡವರು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮಗೊಂದು ಲಾಭ ಇದೆ. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ನಾವು ಈಗಾಗಲೇ ಅದಕ್ಕೆ ಏನೇನು ಬೇಕೋ, ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡವರ ಏನು ವಾದ ಇತ್ತು, ಆ ವಾದನ ಕೇಳಿದ್ದಾರೆ. ಅವರ ಜೊತೆಗೆ ರಿವ್ಯೂ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಬಸವರಾಜ್ಗೆ ಈ ವಿಚಾರ ಯಾಕೆ ಪ್ರಸ್ತಾಪ ಆಯಿತು? ಜೊತೆಗೆ ಮೇಕೆದಾಟು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲದಕ್ಕೂ ಕೂಡ ಸಿದ್ದರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ಯಾಕಂದ್ರೆ ಮಳೆ ಅಭಾವ ಆಗಿದೆ, ಒಂದು ರೀತಿಯಲ್ಲಿ ವಿಳಂಬ ಕೂಡ ಆಗಿದೆ. ಹೀಗಾಗಿ ರಾಜ್ಯದ ಪರಿಸ್ಥಿತಿಯನ್ನ ಮತ್ತು ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡಿಕೊಂಡು ನೀರು ಬಿಡಬೇಕಾದಂತ ಅನಿವಾರ್ಯತೆ ಕಾವೇರಿಯಲ್ಲಿ ಇರತಕ್ಕಂಥದ್ದು. ಒಂದು, ಈಗಾಗಲೇ ನೀರನ್ನ ಕಾನೂನು ಪ್ರಕಾರ ಏನು ಅವ್ರ ಹಂಚಿಕೆ ಆಗಿದೆ, ಅದನ್ನ ನೀರನ್ನ ಬಿಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಲ್ಲಿ ಹೆಚ್ಚುವರಿ ನೀರು ಸೇಕರಣೆ ಆಗಿದೆ ಆದ್ರೆ ತಮಿಳುನಾಡಲ್ಲಿ ನಮಗೆ ಐತಿಮಿತಿ ನೋಡಿಕೊಂಡು ಬಿಡುವಂತಹ ಒಂದು ಪರಿಸ್ಥಿತಿಯನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು. ಮತ್ತು ಈ ತರದ ವಿಚಾರದಲ್ಲಿ ನಾವು ಮುಕ್ತವಾಗಿದ್ದೇವೆ. ತಮಿಳುನಾಡು ಸಿಎಂ ಜೊತೆ ಮಾತನಾಡೋಕೆ ಚರ್ಚೆಗೆ ಸಿದ್ಧ ಇದ್ದೇನೆ. ಅವರು ಕೂಡ ಭಾರತೀಯರು, ನಾವು ಕೂಡ ಭಾರತೀಯರು, ಇದರಲ್ಲಿ ಎರಡು ಮಾತಿಲ್ಲ ಅನ್ನೋಂಥದ್ದು. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ನೀರಿನ ಅಭಾವವನ್ನು ನೀಗಿಸಬೇಕನ್ನುವಂಥದ್ದಾದ್ರೆ ಮೇಕೆದಾಟು ಆಗಬೇಕು ಅನ್ನುವಂಥದ್ದು. ಯಾಕಂದ್ರೆ ಬಹಳ ದಿನಗಳಿಂದ ಈ ಒಂದು ಯೋಜನೆ ನೆನೆಗುದಿಗೆ ಬಿದ್ದಿದೆ. ಹೆಚ್ಚುವರಿ ನೀರು ಎಲ್ಲವೂ ಕೂಡ ಸಮುದ್ರದ ಪಾಲಾಗಿ ಹೋಗ್ತಾ ಇದೆ. ಯಾಕಂದ್ರೆ ತಮಿಳುನಾಡವರು ಹಿಡಿದಿಟ್ಕೊಳ್ಳಕ್ಕಾಗ್ತಿಲ್ಲ, ಕರ್ನಾಟಕದಿಂದ ಹಿಡಿದಿಟ್ಕೊಳ್ಳಕ್ ಆಗ್ತಾ ಇಲ್ಲ. ಹೀಗಾಗಿ ಒಂದು ಮೇಕೆದಾಟು ಅಣೆಕಟ್ಟು ಆಗಿದ್ದೆ ಆದಲ್ಲಿ ಒಂದು ಹೆಚ್ಚುವರಿ 100 ಚಿಲ್ಲರೆ TMC ಅಷ್ಟು ನೀರು ಸಂಗ್ರಹ ಆಗುತ್ತೆ, 60 TMC ಅಷ್ಟು ನೀರು ಸಂಗ್ರಹ ಆಗುತ್ತೆ. ಆ ನೀರನ್ನ ಇಬ್ಬರು ಕೂಡ ಬೇಸಿಗೆ ಸಂದರ್ಭದಲ್ಲಿ ಹಂಚಿಕೆ ಮಾಡ್ಕೋಬಹುದು. ಮತ್ತು ಬೆಂಗಳೂರಿನಂತ ಮಹಾನಗರವನ್ನ ಈ ಒಂದು ಹತ್ತಿರ ಇದ್ದಾಗ ಈ ಒಂದು ನೀರಿನ ಅಭಾವವನ್ನು ಕೂಡ ಮುಂದಿನ ದಿನಗಳಲ್ಲಿ ನೀಗಿಸಬಹುದು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ. ಇದಕ್ಕಾಗಿ ಮೇಕೆದಾಟು ಹೋರಾಟವನ್ನು ಮಾಡಿದ್ರು ಮತ್ತು ಅವರು ಜಲಸಂಪನ್ಮೂಲ ಖಾತೆಯನ್ನು ಹಠ ಹಿಡಿದು ತೆಗೆದುಕೊಂಡಿದ್ದು ಅದೇ ಕಾರಣಕ್ಕೆ ಹಿಂದಿನ ಸರ್ಕಾರದಲ್ಲಿ. ಈಗ ಸಿಎಂ ಆಗಿದ್ದಾರೆ, ಹೀಗಾಗಿ ಅವರ ಉಸ್ತುವಾರಿ, ಅವರ ನೇತೃತ್ವದಲ್ಲಿ ಈಗ ಯಾವುದೇ ಮಾತುಕತೆ ಆಗಬೇಕಾದ್ರೂ ಆಗ್ತಕ್ಕಂಥದ್ದು. ಈಗಾಗಲೇ ಕೇಂದ್ರದ ಜಲಸಂಪನ್ಮೂಲ ಇಲಾಖೆಯ ಸಚಿವರ ಜೊತೆ, ಜಲಶಕ್ತಿ ಸಚಿವರ ಜೊತೆ ಮಾತನಾಡಿದ್ದಾರೆ, ಎಲ್ಲವೂ ಕೂಡ ಮುಕ್ತವಾಗಿದ್ದಾರೆ. ಆದ್ರೆ ಪರಿಸರದ ಒಂದಷ್ಟು ಅಡೆತಡೆಗಳಿರೋದ್ರಿಂದ ಮತ್ತು ತಮಿಳುನಾಡು ಕೂಡ ಆಗಿಂದಾಗ ಖ್ಯಾತಿ ತೆಗೆಯುತ್ತೆ ಈ ವಿಚಾರವಾಗಿ ಅನ್ನುವಂತ ಕಾರಣಕ್ಕಾಗಿ ಮುಕ್ತವಾಗಿ ನಾನು ತಮಿಳುನಾಡು ಸಿಎಂ ಜೊತೆ, ವಿಜಯ್ ಜೊತೆ ಮಾತನಾಡಕ್ಕೆ ಸಿದ್ಧ ಇದ್ದೇನೆ. ಮುಂದಿನ ಹಂತದಲ್ಲಿ ಅದನ್ನ ಮಾತನಾಡಿ ಒಂದು ಪರಿಹಾರ ಕಂಡುಕೊಳ್ತೇನೆ ಅನ್ನುವಂತ ಮಾತನ್ನ ಇವತ್ತು ಮಾಧ್ಯಮಗಳ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರುವ 2ನೇ ಲಿಸ್ಟ್ನಲ್ಲಿ GS ಪಾಟೀಲ್ ಅವರ ಹೆಸರನ್ನ ಕೂಡ ಒಳಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿ ಅವರ ಪರ ಬೆಂಬಲಿಗರು ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಗೆ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕಿದ ಕಾರ್ಯಕರ್ತರ ಬಳಿಯಲ್ಲಿ ಮಾತನಾಡಿದ್ದಾರೆ ಕೂಡ ಮುಖ್ಯಮಂತ್ರಿಗಳು. ಹಾಗೆ ಆ ಮನವಿಯನ್ನು ಸ್ವೀಕರಿಸಿದ್ದಾರೆ ಕೂಡ. ಕೆಪಿಸಿಸಿ ಕಚೇರಿಯಲ್ಲಿ ಕಿಕ್ಕಿರಿದು ಸೇರಿದ್ದಾರೆ GS ಪಾಟೀಲ್ ಬೆಂಬಲಿಗರು. ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳಿಂದಲೂ ಕೂಡ ಒತ್ತಾಯ ಮಾಡಲಾಗ್ತಾ ಇದೆ.
ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಗಳ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಶಾಸಕರ ಬೆಂಬಲಿಗರಿಂದ ಮನವಿ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.